ಫಿಲಮ್ ಬಂದು ನೋಡಿ ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೂತ್ಕೊಂಡು ನೋಡೋವಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಹೀರೋಸ್ ಹೊಸಬಲ್ವ, ಸಪೋರ್ಟ್ ಮಾಡಿ, ಎಲ್ಲರೂ ಮುಂದೆ ಬರಲಿ. ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಫ್ಯಾಮಿಲಿ ಸಕಟ್ಟ ಬಂದು ನೋಡುವಂಥ ಸೂರ್ಯ ಫಿಲ್ಮ್ ಭಾಳ ಚೆನ್ನಾಗಿದೆ. ಸೂರ್ಯ ಫಿಲ್ಮು ತುಂಬ ಚೆನ್ನಾಗಿದೆ, ಕಥೆಯೂ ಚೆನ್ನಾಗಿದೆ. ಆದ್ದರಿಂದ ಎಲ್ಲ ಜನ ನಾವು ನೋಡೋಕ್ಕೆ ತುಂಬ ಪ್ರತಿಯೊಬ್ಬರು ಚೆನ್ನಾಗಿ ನೋಡ್ಬೋದು. ಫಿಲ್ಮ್ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ. ಹೀರೋ ಆ್ಯಕ್ಷನ್ ಮಾತ್ರ ಚೆನ್ನಾಗಿದೆ, ಸಖತ್ತಾಗಿ ಮಾಡಿದೆ. ಸರ್ ಹೆಂಗೆ ಅನಿಸ್ತು? ಚೆನ್ನಾಗಿ ಬಂದಿದೆ ಸರ್. ಆ್ಯಕ್ಷನ್ ಮೂವಿ ಇದೆ, ಸೆಂಟಿಮೆಂಟ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಒಳ್ಳೆ ಸ್ಟೋರಿ ಇದೆ. ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿಯಿಂದ ನೋಡುವಂಥ ಒಳ್ಳೆ ಚಲನಚಿತ್ರ ಇದೆ. 100% ಮುಂದೆ ಓಡುತ್ತೆ, ಚೆನ್ನಾಗಿ ಓಡುತ್ತೆ ಅಂತ ಚೆನ್ನಾಗಿದೆ. ಸಿನಿಮಾದಲ್ಲಿ ಯಾರು ಪಾತ್ರ ಇಷ್ಟ ಆಯಿತು? ಹೀರೋ ಫೈಟಿಂಗ್ ಎಲ್ಲ ಚೆನ್ನಾಗಿದೆ. ಹಂಗೆ ಮುಂದೆ ಕ್ಯಾಮ್ರಾಮನ್ ತುಂಬ ಚೆನ್ನಾಗಿ ಮಾಡಿ ಸೂಪರ್, ತುಂಬ ಇಷ್ಟ ಆಯಿತು. ಪ್ರತಿಯೊಬ್ಬರು ಫ್ಯಾಮಿಲಿ ಬಂದು ಚೆನ್ನಾಗಿದೆ. ಮುಂಚೆ 4 ಸಾಂಗ್ ಇದೆ. ನೆಕ್ಸ್ಟ್ ಕ್ರೇಜ್ ಸ್ಟಾರ್ ಅನ್ಕೊಂಡ್ಬಿಟ್ಟು ನಾವು ಕ್ರೇಜ್ ಇಲ್ಲ, ಇನ್ನೂ 7 ಸಾಂಗ್ ಇದೆ ಅಂದ್ಕೊಂಡೆ. ಪರವಾಗಿಲ್ಲ, ಚೆನ್ನಾಗಿದೆ. ಆಲ್ ಔಟ್ ಮುಗಿಸ್ತಾನೆ. ಆಲ್ ಆರ್ಟಿಸ್ಟ್ ಎಲ್ಲ ಏನು ಇಷ್ಟ ಆಯ್ತು ಸರ್? ವೈಟ್ ಹೋಗಿ ಚೆನ್ನಾಗಿದೆ. ವೈಟ್ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಇದು ಫ್ಯಾಮಿಲಿಗಳು ಬಂದು ನೋಡುವಂಥ ಒಂದು ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ಇದೆ ಸರ್. ಸಾಂಗು ಪರವಾಗಿಲ್ಲ, ಚೆನ್ನಾಗಿದೆ. ಓಕೆ, ಆ್ಯಕ್ಟಿಂಗ್ ಶ್ರುತಿ ಮೇಡಮ್ ನೆಕ್ಸ್ಟ್ ಲೆವೆಲ್ ಸಾಕಾಗಿದೆ. ಏನು ಇಷ್ಟ ಆಯಿತು? ಸೂಪರ್ ಆಗಿದೆ, ಎಲ್ಲ ಚೆನ್ನಾಗಿದೆ. ನಿಮ್ಗೆ ಏನು ಇಷ್ಟ ಆಯಿತು? ಸೂಪರ್ ಆಗಿದೆ, ಚೆನ್ನಾಗಿದೆ. ಚೆನ್ನಾಗಿದೆ ಸರ್. ಸ್ಟೋರಿ ಎಲ್ಲ ಚೆನ್ನಾಗಿದೆ. ತಾಯಿ ಸೆಂಟಿಮೆಂಟು, ಹೀರೋ ಶ್ರುತಿ ಮೇಡಮ್ ಚೆನ್ನಾಗಿ ಮಾಡೋರೆ. ರವಿಶಂಕರ್ ಅವರು ಸ್ಟೋರಿ ಚೆನ್ನಾಗಿ ಕೊಟ್ಟಾರೆ. ಏನು ಬೇಜಾರಾಗಲ್ಲ, ನೋಡ್ಬೋದು ಆರಾಮಾಗಿ. ಚೆನ್ನಾಗಿದೆ ಫಿಲ್ಮ್. ಚೆನ್ನಾಗಿ. ಥ್ಯಾಂಕ್ ಯು ಸರ್. ಸೂಪರ್ ಮೇಡಮ್ ಚೆನ್ನಾಗಿದೆ. ಲವ್ ಸ್ಟೋರಿ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಸೂಪರ್ ಆಗಿದೆ. ಸಾಂಗ್ಸ್ ಎಲ್ಲ ಹೇಗಿದೆ? ಸಾಂಗ್ಸ್ ಸೂಪರ್ ಆಗಿದೆ. ಚೆನ್ನಾಗಿದೆ. ಚೆನ್ನಾಗಿದೆ. ನೋಡ್ಬೋದು ಎಲ್ಲರೂ. ಥ್ಯಾಂಕ್ ಯು ಸರ್. ಏನು ಇಷ್ಟ ಆಯಿತು? ಸಪೋರ್ಟ್ ಮಾಡಿ ಉತ್ತರ ಕರ್ನಾಟಕದ ಬಂದಿದೆ. ಹೊಸಬರು ಹೀರೋಯಿನ್ನು ಮತ್ತು ಪ್ರೊಡ್ಯೂಸರ್ಸ್ ಹೊಸಬರು. ಕನ್ನಡ ಮೂವಿ ಬೆಳೆಸಿ ಉಳಿಸಿ ಹೊಸಬ್ರನ್ನ ಕೈ ಹಿಡೀರಿ. ಆಲ್ ದ ಬೆಸ್ಟ್. ತಾಯಿ ಸೆಂಟಿಮೆಂಟ್ ಎಲ್ಲ ಇಷ್ಟ. ಚೆನ್ನಾಗಿದೆ. ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಪ್ರಶಾಂತ್ ಹಾಗೂ ಮತ್ತು ಹೀರೋಯಿನ್ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾಮ್ಯಾನು ಡೈರೆಕ್ಟರ್ ಸಾಗರ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಕತೆ, ಚಿತ್ರಕಥೆ ಎಲ್ಲ ಚೆನ್ನಾಗಿ, ಸಂಭಾಷಣೆ ಚೆನ್ನಾಗಿದೆ. ಎಲ್ಲರೂ ಬಂದು ಪಿಕ್ಚರ್ ನೋಡಿ ಸಪೋರ್ಟ್ ಮಾಡಿ ಮತ್ತು ಒಳ್ಳೆಯದಾಗಲಿ ಎಲ್ಲರೂ. ಅಷ್ಟು ಹೆಚ್ಚಿಗೆ ಮಾತು ಕೊಟ್ಟು ಎಲ್ಲರೂ ಬಂದು ಫ್ಯಾಮಿಲಿ ಸಮೇತ ಕೂತು ನೋಡುವಂಥ ಫಿಲಮ್ಮು. ಅವರ ನಮ್ಮ ಇವರು ರವಿಶಂಕರ್ ಇವರು ಅದಕ್ಕೆ ನ್ಯಾಯ ಒದಗಿಸಿಕೊಟ್ಟಿದ್ದಾರೆ. ಸಾಮಾಜಿಕ ಕಳಕಳಿಗಳನ್ನು ಕೂಡ ಅಷ್ಟೊಂದು ಚಿತ್ರದಲ್ಲಿ ಇದೆ. ಒಳ್ಳೆಯದಾಗಿದೆ ಚಿತ್ರ. ಯಾವ ಥರ ಅಂತ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ಖುಷಿ ಆಗ್ತಾ ಇದೆ. ಎಲ್ಲರೂ ಬಂದು ನೋಡ್ತಾ ಇದ್ದಾರೆ ಸಿನಿಮಾ. ಸೊ ಒಂದು ನಿಮಿಷ ನಿಮ್ಮ ಸಪೋರ್ಟು, ನಿಮ್ಮ ಮೀಡಿಯಾ ಮತ್ತು ಪ್ರೆಸ್ ಅವ್ರ ಸಪೋರ್ಟಿಂದ ಈ ಸಿನಿಮಾ ಇನ್ನಷ್ಟು ಜನಕ್ಕೆ ತಲುಪುತ್ತೆ ಅಂತ ನಮಗೊಂದು ನಂಬಿಕೆ ಇದೆ. ಸೊ ನೀವೆಲ್ಲರೂ ಸಪೋರ್ಟ್ ಮಾಡಿ. ಆಮೇಲೆ ಆಡಿಯನ್ಸ್ ರಿಯಾಕ್ಷನ್ ಇದೆಲ್ಲ ನೋಡ್ತಾ ಇದ್ದರೆ ಸಿನಿಮಾ ವಿನ್ ಆಗುತ್ತೆ ಅಂತ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸರ್. ನಿಮ್ಮ ಆ್ಯಕ್ಟಿಂಗಿಗೆ ಒಳ್ಳೆ ಮಾತು ಬರ್ತಾ ಇದೆ. ಅದನ್ನು ಇದಕ್ಕೆಲ್ಲ ಕಾರಣ ನಮ್ಮ ಡೈರೆಕ್ಟರ್ ಸಾಗರ್ ಸರು ಮತ್ತು ಪ್ರತಿಯೊಬ್ಬರು ಆರ್ಟಿಸ್ಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಯಾವ ಥರ ಅಂದರೆ ಸೀನ್ ಪೇಪರ್ ಬಂದಾಗ ಇದನ್ನು ಯಾವ ಥರ ಮಾಡಬೇಕು, ಆಮೇಲೆ ಸೀನಿಯರ್ ಆ್ಯಕ್ಟರ್ ಜೊತೆಗೆ ಯಾವ ಥರ ಆ್ಯಕ್ಟ್ ಮಾಡಬೇಕು, ಪ್ರತಿಯೊಂದು ಸೀನು ಆ್ಯಕ್ಟಿಂಗ್ ಅಂದರೆ ಎಕ್ಸ್ಪ್ರೆಷನ್ ಆಗಿರ್ಬೋದು, ಡೈಲಾಗ್ ಡೆಲಿವರಿ ಯಾವ ಥರ, ಮತ್ತು ಫುಲ್ಲು ಹ್ಯಾಂಡ್ ಯಾವ ಥರ ಯೂಸ್ ಮಾಡಬೇಕು, ಪ್ರತಿಯೊಂದು ಇದಕ್ಕೆ ನಮ್ಮ ಡೈರೆಕ್ಟರ್ ಸಾಗರ್ ಸರು ಮತ್ತು ನಮ್ಮ ಎಲ್ಲ ಸೀನಿಯರ್ ಆ್ಯಕ್ಟರ್ ಮತ್ತು ನಮ್ಮ ಹರ್ಷಿತಾ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ.
ಹಾಯ್ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ನನಗೆ ಮೂವಿ ನೋಡೋಕ್ಕೆ 2-3 ಟೈಮ್ಸ್ ಚಾನ್ಸ್ ಸಿಕ್ಕಿತ್ತು, ಬಟ್ ನಾನು ನೋಡಿರಲಿಲ್ಲ. ಆಡಿಯನ್ಸ್ ಜೊತೆನೇ ನೋಡಬೇಕು ಅಂತ ವೆಯ್ಟ್ ಮಾಡ್ತಿದ್ದೆ. ಸೊ ತುಂಬ ಖುಷಿ ಆಯಿತು. ಈ ಥರ ಒಂದು ಮೂವಿಲಿ ನನಗೆ ಇಂಥ ಒಳ್ಳೆ ಕ್ಯಾರೆಕ್ಟರ್ ಪ್ಲೇ ಮಾಡೋ ಅವಕಾಶ ಸಿಕ್ಕಿದ್ದು. ಆ್ಯಂಡ್ ಅದೇ ನೀವು ಎಲ್ಲ ನೋಡಿದಾಗೆ ನಾವು ತುಂಬ ಚೆನ್ನಾಗಿ ಮಾಡಿದ್ದೀವಿ ವರ್ಕ್, ಬಟ್ ವರ್ಕು ತುಂಬ ಚೆನ್ನಾಗಿ ರೀಚ್ ಆಗಬೇಕು ಎಲ್ರಿಗೂ. ಎಲ್ಲರೂ ಬಂದು ನೋಡಿ ಖಂಡಿತ ನಿಮಗೆ ಮೂವಿ ತುಂಬ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ. ಸೊ ಯಾವಾಗಲೂ ಸಪೋರ್ಟ್ ಮಾಡಿ, ಹೊಸಬ್ರನ್ನೂ ಸಪೋರ್ಟ್ ಮಾಡಿ, ಒಳ್ಳೆ ಮೂವೀಸ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನಾನು ಸಪೋರ್ಟ್ ಸೂರ್ಯ ಸಿನಿಮಾ ನೋಡಿದ್ದೀರಾ? ಒಳ್ಳೆ ತಾಯಿ ಮಗನ ಬಾಂಧವ್ಯವನ್ನು ತೋರಿಸುವಂಥ ಸಿನಿಮಾ ತುಂಬ ಚೆನ್ನಾಗಿ ಕಟ್ಟಿಕೊಡ್ತಾರೆ ಸಾಗರ್ ಸರ್. ಪ್ರತಿಯೊಂದು ಕ್ಯಾರೆಕ್ಟರ್ಗಳು ಕೂಡ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಂದಾಗಿರ್ಬೋದು, ರವಿಶಂಕರ್ ಆಗಿರ್ಬೋದು, ರಾಮು ಶೆಟ್ಟಿ ಅವ್ರದ್ದಾಗಿರ್ಬೋದು, ಶ್ರುತಿ ಮೇಡಮ್ ಆಗಿರ್ಬೋದು, ನಮ್ಮ ಹೀರೋ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಕೊಟ್ಟ ಸಿನಿಮಾದಲ್ಲಿ ಹೀರೋನ್ ಕೂಡ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ನಿಮ್ಮಲ್ಲೂ ಸಪೋರ್ಟ್ ಇರಲಿ ಸೂರ್ಯ ಚಿತ್ರದ ಮೇಲೆ ಕೇಳಿ. ಥ್ಯಾಂಕ್ ಯು. ಸಿನಿಮಾ ರಿಲೀಸ್ ಆಗಿದೆ. ದಯವಿಟ್ಟು ಕನ್ನಡ ಪ್ರೇಕ್ಷಕರು ಎಲ್ಲರೂ ಬಂದು ಹೊಸ ಸಿನಿಮಾನ ಗೆಲ್ಲಿಸಬೇಕು ಅಂತ ಕೇಳ್ಕೊತೀನಿ. ಈ ಚಿತ್ರದಲ್ಲಿ ಅಂಡರ್ವರ್ಲ್ಡ್ ಜೊತೆಗೆ ತಾಯಿ ಸೆಂಟಿಮೆಂಟು, ಆಮೇಲೆ ದೊಡ್ಡ ಕಲಾವಿದರ ಬಳಗನ ಇದೆ. ರವಿಶಂಕರ್ ಸರ್ ಇರ್ಬೋದು, ಶ್ರುತಿ ಮೇಡಮ್ ಇರ್ಬೋದು, ಪ್ರಮೋದ್ ಶೆಟ್ಟಿ ಅವರು ಇರ್ಬೋದು. ತುಂಬ ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ಬಂದು ಚಿತ್ರನ ನೋಡಿ ಬೆಂಬಲಿಸಿ ಅಂತ ಕೇಳ್ಬೋದು. ಧನ್ಯವಾದ. ಥ್ಯಾಂಕ್ ಯು. ಅಂದರೆ ನಾನು ಖುಷಿಪಟ್ಟನಂತ ನಾನು 200 ಟೈಮ್ ನೋಡಿದ್ದೀನಿ ಸಿನಿಮಾನ ಮಾಡಬೇಕಾದ್ರೆ. ಬಟ್ ನನಗಿಂತ ನಾನು ಇಲ್ಲಿ ನಿಂತ್ಕೊಂಡು ಜನರ ಮನಸ್ಸಲ್ಲಿ ಏನು ಬಂತೋ ಆ ರಿಯಾಕ್ಷನ್ ನೋಡಿ ತುಂಬ ಖುಷಿಯಾಗಿದೆ. ಸಿನಿಮಾ ಚೆನ್ನಾಗಿದೆ. ಹೀರೋಯಿಸಮು, ಆಮೇಲೆ ಎಲ್ಲ ಥರದ ಸ್ಟೋರಿ ಇದೆ ಇದರಲ್ಲಿ. ಲವ್ ಸ್ಟೋರಿ ಇರ್ಬೋದು, ಆಮೇಲೆ ತಾಯಿ ಮಗನ ಸೆಂಟಿಮೆಂಟ್ ಇರ್ಬೋದು, ಕಾಲೇಜ್ ಸ್ಟೋರಿ, ಸ್ಕೂಲ್ ಲವ್ ಸ್ಟೋರಿ, ಕಾಲೇಜ್ ಲವ್ ಸ್ಟೋರಿ, ವುಮೆನ್ ಟ್ರಾಫಿಕ್ಕು, 30 years ಬ್ಯಾಕ್ದು ಒಂದು 30 years ಬ್ಯಾಕ್ ಬೆಂಗಳೂರು ಅಂಡರ್ವರ್ಲ್ಡ್ ಸ್ಟೋರಿ ಇದೆ. ಪ್ರತಿಯೊಂದು ಇದೆ. ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಒಂದೇ, ಸಿನಿಮಾ ಚೆನ್ನಾಗಿ ಮಾಡಿದ್ದೀನಿ, ಚೆನ್ನಾಗಿದೆ. ಸಿನಿಮಾ ಬಂದು ಥಿಯೇಟ್ರಿಗೆ ಬಂದು ನೋಡಿ. ನನ್ನ ರಿಕ್ವೆಸ್ಟು, ಥಿಯೇಟ್ರಿಗೆ ಬಂದು ನೋಡಿ ಸಿನಿಮಾ. ನಾನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಚೆನ್ನಾಗಿ ಮಾಡಿರೋ ಸಿನಿಮಾನ ಬಂದು ನೀವು ದುಡ್ಡು ಕೊಟ್ಟು ನೋಡಿದ್ರೆ, ನಿಮಗೆ ಎಂಟರ್ಟೈನ್ಮೆಂಟ್ ಸಿಕ್ಕರೆ, ಖಂಡಿತ ನೀವು ಖುಷಿ ಆದರೆ ನೀವು ಇನ್ನೊಂದಷ್ಟು ಜನಕ್ಕೆ ಹೋಗಿ ಹೇಳಿ. ನಿಮ್ಗೆ ಏನು ಅನಿಸುತ್ತೆ ನಮ್ಮ ಪರವಾಗಿ ಹೇಳಿ ಚೆನ್ನಾಗಿದೆ ಅಂತಲ್ಲ, ಸಿನಿಮಾದಲ್ಲಿ ಏನಿದೆನೋ ಅದನ್ನು ಸ್ಟ್ರೈಟ್ ಫಾರ್ವರ್ಡಾಗಿ ಹೇಳಿ. ಚೆನ್ನಾಗಿಲ್ಲ ಅಂದರೆ ನೇರವಾಗಿ ಚೆನ್ನಾಗಿಲ್ಲ ಅಂತ ಹೇಳಿ ಜನಕ್ಕೆ ಹೇಳಿ. ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅನ್ನೋದನ್ನು ತಲುಪಿಸಿ ಅಂತ. ಯಾಕೆಂದರೆ ಸಿನಿಮಾ ಥಿಯೇಟ್ರಿಗೆ ನಾನು ಪಾಸಿಟಿವ್, ನಾನು 100ಗೆ 200% ಪಾಸಿಟಿವ್. ಜನ ಚೆನ್ನಾಗಿರೋ ಸಿನಿಮಾನ ನೋಡ್ತಾರೆ, ಥಿಯೇಟ್ರಿಗೆ ಬರ್ತಾರೆ. ಥಿಯೇಟ್ರಲ್ಲಿ ಜನ ನಮ್ಮದು ಟೈಪ್ ಆಫ್ ತೊಗೊಂಡು ಔಟ್ ಸ್ಟಾಕನ್ನು ರೈಟಾಗಿ ಒಳ್ಳೆ ಮಟ್ಟಕ್ಕೆ ನನ್ನ ಸಿನಿಮಾ ತಲುಪಿದೆ ಅನ್ನೋದು ಎಲ್ರಿಗೂ ಧನ್ಯವಾದ. ಈಗ ಬಂದು ಎಲ್ಲರೂ ಯಾರು ನೋಡಿದ್ದಾರೆ, ನಮ್ಗೆ ಸಪೋರ್ಟ್ ಮಾಡಿದ್ರೆ, ಹಾಗೆ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಬೇಕು. ನಿಮಗೇನು ಎಲ್ಲರೂ ಹತ್ರನೂ ಕೇಳೋದು, ನಿಮ್ಗೇನು ಅನಿಸಿದೆ ಸ್ಟ್ರೈಟಾಗಿ ಹೇಳಿ. ಚೆನ್ನಾಗಿಲ್ಲ ಅಂದರೆ ಸರ್, ಯಾಕೆ ಅಂದರೆ ಜನರಿಗೆ, ಆಡಿಯನ್ಸ್ಗೆ ಒಂದು ಎಲ್ಲರ ಮೇಲೂ ಒಂದು ಅಪನಂಬಿಕೆ ಬಂದಂಗಾಗಿದೆ. ಚೆನ್ನಾಗಿಲ್ದಿರೋ ಸಿನಿಮಾನು ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿರೋ ಸಿನಿಮಾನ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಎಲ್ಲನೂ ಅದೇ ಥರನೇ ಹೇಳ್ತಾರೆ ಅನ್ನೋ ಮಾತು ಇದೆ. ಚೆನ್ನಾಗಿಲ್ಲ ಅನಿಸುತ್ತೆ ಸರ್, ಸ್ಟ್ರೈಟ್ ಫಾರ್ವರ್ಡಾಗಿ ಚೆನ್ನಾಗಿಲ್ಲ ಅಂತ ಹೇಳಿ. ಚೆನ್ನಾಗಿದ್ದರೆ ಚೆನ್ನಾಗಿದೆ ಅನ್ನೋದನ್ನು ನೀವು ತಲುಪಿಸಿ ಸರ್. ಹಾಗೆಯೇ ನಾನು ಫೈನಲಾಗಿ ಒಂದೇ ಮಾತು ಹೇಳೋಕ್ಕೆ ಇಷ್ಟಪಡೋದು, ಎಂಟರ್ಟೈನ್ಮೆಂಟ್. ನೀವು ಕೂಡ 100-150 ಅದನ್ನೇ ತೊಗೊಳ್ಳೋ ಟಿಕೆಟು ₹1 ಲಾಸ್ ಆಗಲ್ಲ ಅನ್ನೋ ಲಾಸ್ ಆಗಲ್ಲ ಅನ್ನೋದನ್ನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಆದಮೇಲೆ ನೀವು ಡಿಸೈಡ್ ಮಾಡಿ ಮೌತ್ ಟಾಕನ್ನು ನಿಮ್ಮ ಒಬ್ಬರಿಂದ. ನಮಸ್ಕಾರ. ನಮ್ಮ ಡೈರೆಕ್ಟ್ರಿಗೆ ಒಂದು ಸೆಲ್ಯೂಟ್ ಆಗಬೇಕು. ಯಾಕಂದರೆ ಇವಾಗ ನಾನು ನೋಡಿದ್ದೀನಿ ಸಿನಿಮಾ ಚೆನ್ನಾಗಿ ಬಂದಿದೆ. ಎಲ್ಲ ಡೈರೆಕ್ಷನ್ ಆಗಲಿ, ಮ್ಯೂಸಿಕ್ ಆಗಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಲಿ, ಒಂದು ಕತೆ ಸ್ಟೋರಿ ಎಲ್ಲವೂ ಚೆನ್ನಾಗಿ ಬಂದಿದೆ. ಜನ ಇದು ಮಾಡ್ಬೋದು, ಜನರು ಬಂದು ನೋಡಬೇಕು. ಚೆನ್ನಾಗಿ ಮಾಡಿದ್ದಾರೆ. ನಾನು ಕೂತು ನೋಡಿದೆ ಸಿನಿಮಾ. ನನಗೆ 2-3 ಸಲ ಸೀನಲ್ಲೇ ಬಂದು ತುಂಬ ಮಾಡಿದ್ದಾರೆ. ಎಲ್ಲ ಪ್ರತಿಯೊಬ್ಬರು ಹೊಸಬ್ರು ಎಲ್ಲರೂ ಮಾಡಿದ್ದಾರೆ. ಹೊಸಬ್ರು ಮಾಡಿದ್ದಾರೆ. ಏನು ಕೆಲಸ ಮಾಡಿದ್ದಾರೆ ಎಲ್ಲರೂ, ಪ್ರತಿಯೊಬ್ಬರು ಹೊಸಬ್ರು ಬೆಳ್ಕೋಬೇಕು. ಕರ್ನಾಡಿನ ಜನತೆ ಒಪ್ಕೋಬೇಕು. ಥ್ಯಾಂಕ್ ಯು.